ಸರಣಿ ಹಬ್ಬಗಳ ಹಿನ್ನೆಲೆ ಹಾಗೂ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಿರುವ ಪೊಲೀಸರು 600ಕ್ಕೂ ಹೆಚ್ಚು ಮನೆಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಎಸ್ಪಿ ಕುಶಾಲ್ ಚೌಕ್ಸೆ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಹಬ್ಬದ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. ಹಬ್ಬದ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮಕ್ಕೆ ಮುಂದಾದ ಪೊಲೀಸರು ಅನುಮಾನಾಸ್ಪದ ಚಟುವಟಿಕೆಗಳ ಮೇಲೆ ನಿಗಾ ಇರಿಸಿದ್ದಾರೆ. ಜಿಲ್ಲೆಯ ವಿವಿಧೆಡೆ 600ಕ್ಕೂ ಹೆಚ್ಚು ಮನೆಗಳ ಮೇಲೆ ಪೊಲೀಸರು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳು ಹಾಗೂ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಕಲೆ ಹಾಕಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಎಸ್ಪಿ ಕುಶಾಲ್ ಚೌಕ್ಸೆ ಅವರ ಮಾರ್ಗದರ್ಶನದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು, ಹಬ್ಬಗಳನ್ನು ಶಾಂತಿಯುತವಾಗಿ ಆಚರಿಸಲು ಪೊಲೀಸ್ ಇಲಾಖೆ ಸಜ್ಜಾಗಿದೆ. ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದಂತೆ ಪೊಲೀಸರು ಕಟ್ಟುನಿಟ್ಟಿನ ನಿಗಾ ಮುಂದುವರೆಸಿದ್ದಾರೆ. ಒಟ್ಟಾರೆ ಸರಣಿ ಹಬ್ಬಗಳ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಹೈ ಅಲರ್ಟ್ ಆಗಿದ್ದು, ಸಾರ್ವಜನಿಕರ ಸುರಕ್ಷತೆ ಹಾಗೂ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ನಾವು ಕಳೆದ 2 ದಿನದಿಂದ ಹ್ಯಾಬಿಚುವಲ್ ಅಫೆಂಡರ್ಸ್ಗೆ ಸ್ಟ್ರಿಕ್ಟಾಗಿ ಚೆಕ್ ಮಾಡ್ತಾ ಇದ್ದೀವಿ ಮತ್ತು ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ವಿಚಾರ ಬಗ್ಗೆ ನಾವು ಕಾಂಬಿಂಗ್ ಎಕ್ಸಸೈಸ್ ಮಾಡಿದ್ದೀವಿ. ಅರ್ಲಿ ಮಾರ್ನಿಂಗ್ ಮತ್ತು ಲೇಟ್ ನೈಟ್ ಕೂಡ ಈ ಥರದ್ದು ಎಕ್ಸಸೈಸಸ್ ಆಗ್ತಾಯಿದೆ. ಎಲ್ಲ ಸ್ಟೇಷನ್ಸ್ದು ಆಫೀಸರ್ಸ್ ಮತ್ತು ಸಿಬ್ಬಂದಿಗಳು ಈ ಎಕ್ಸಸೈಸ್ ಮಾಡ್ತಾ ಇದ್ದಾರೆ ಅವ್ರದ್ದು ಲಿಮಿಟ್ಸಲ್ಲಿ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಟೋಟಲ್ 742 ರೌಡಿ ಶೀಟರ್ಸ್ ಇದ್ದಾರೆ ಈಗಾಗಲೇ. ಸೊ ಮೊನ್ನೆ ನಾವು ಟ್ಯೂಸ್ಡೇ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಒಂದು ಕಾಂಬಿಂಗ್ ಎಕ್ಸಸೈಸ್ ಮಾಡಿ ಪ್ರತಿ ಸ್ಟೇಷನ್ಗೆ ಟಾಸ್ಕ್ ಕೊಟ್ಟಿದ್ದೀವಿ. ಈಗ ರೌಡಿ ಶೀಟರ್ಸ್ ಚೆಕ್ ಮಾಡ್ಕೊಳ್ಳಿ, ಅವರು ಯಾವುದು ಇಲ್ಲಿಗಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಇದ್ದಾರೆ ಅಥವಾ ಯಾವುದು ತೊಂದರೆ ಕೊಡ್ತಾ ಇದ್ದಾರೆ ಯಾರಾದ್ರಿಗೆ ಅದು ಚೆಕ್ ಮಾಡೋಕ್ಕೆ ಹೇಳಿದೆ. ಮತ್ತು ಸರ್ಪ್ರೈಸಾಗಿ ಮನೆ ಚೆಕ್ ಮಾಡೋಕ್ಕೆ ಕೂಡ ಹೇಳಿದೆ. ಆ ಟೈಮ್ಗೆ ಟೋಟಲ್ ನಾವು 219 ರೌಡಿ ಶೀಟರ್ಸ್ಗೆ ಚೆಕ್ ಮಾಡಿದ್ದೀವಿ. ಆ ಕಾಂಬಿಂಗ್ ಆಪ್ರೇಷನಲ್ಲಿ ನಮಗೆ ಯಾವುದೂ ಥರದ್ದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಮ್ಮ ಗಮನಕ್ಕೆ ಬಂದಿಲ್ಲ. ಆಮೇಲೆ ನಾವು ಅವರೆಲ್ಲರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ ಈ ಮುಂದೆ ಹಬ್ಬ ಸೀಸನ್ ಕೂಡ ಬರ್ತಾ ಇದೆ. ಸೊ ಯಾವುದು ಕಾರಣಕ್ಕೆ ಯಾವುದು ಇಲ್ಲಿಗಲ್ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಬಾರ್ದು. ಅದೇ ರೀತಿ ನಮ್ಮಲ್ಲಿ ನಮ್ಮ ಡಿಸ್ಟಿಕಲ್ಲಿ ಟೋಟಲ್ 1167 MOVs ಇದ್ದಾರೆ. MOVs ಅಂದರೆ ಯಾರ ಮೇಲೆ ಪ್ರಾಪರ್ಟಿ ಅಫೆನ್ಸಸ್ ಆಗುತ್ತೆ, ಯಾರು ಕಲ್ಲೂರು ಇರ್ತಾರೆ ಅವ್ರ ಮೇಲೆ MOV ಕಾರ್ಡ್ ಓಪನ್ ಮಾಡ್ತೀವಿ ನಾವು. ಎಲ್ಲ ಕಳ್ಳತನ ಕೇಸಸ್ ಯಾವುದು ಪತ್ತೆ ಆಗುತ್ತೆ ಅವ್ರ ಮೇಲೆ ನಿಗಾ ವಹಿಸ್ತೀವಿ ಈ ಮುಂದೆ ಯಾವುದೂ ಥರದ್ದು ಅಫೆನ್ಸ್ ಮಾಡಬಾರ್ದು. ಸೊ ಔಟ್ ಆಫ್ 1167 MOVs ಅಲ್ಲಿ ನಾವು ಟೋಟಲ್ 641 MOVsಗೆ ಕೂಡ ಚೆಕ್ ಮಾಡಿದ್ದೀವಿ. ಅವರಿಗೆ ಕೂಡ ಬುದ್ಧಿ ಹೇಳಿದ್ದೀವಿ, ಎಚ್ಚರಿಕೆ ಕೊಟ್ಟಿದ್ದೀವಿ ಯಾವುದು ಕಾರಣಕ್ಕೆ ಏನು ಮತ್ತೆ ಕಳ್ಳತನ ಅಥವಾ ಬೇರೆ ಯಾವುದು ಇಲ್ಲಿಗಲ್ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಬಾರ್ದು. ಸೊ ಈ ಥರದ್ದು ಎಕ್ಸಸೈಸ್ ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀವಿ. ಸ್ಪೆಷಲಾಗಿ ಈಗ ಮುಂದೆ ಜನ್ಮಾಷ್ಟಮಿ ಆಮೇಲೆ ಗಣೇಶ ಮತ್ತು ಬೇರೆ ಹಬ್ಬ ಕೂಡ ಬರ್ತಾಯಿದೆ. ಸೊ ಆ ಟೈಮ್ಗೆ ಈ ಥರದ್ದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಇನ್ಕ್ರೀಸ್ ಆಗೋಕ್ಕೆ ಚಾನ್ಸಸ್ ಇದೆ. ಈ ಕಾರಣ ಬಗ್ಗೆ ನಾವು ಮುಂಜಾಗ್ರತೆ ಮಾಡಿಕೊಂಡು ಮೊದಲಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಪಬ್ಲಿಕ್ಗೆ ಕೂಡ ಮತ್ತು ಯಾರು ಆರೋಪಿಗಳಿದ್ದಾರೆ ಹಳೆ ಆರೋಪಿಗಳು ಅವ್ರಿಗೆ ಕೂಡ.